ಎಲ್ಲರಿಗೂ ನಮಸ್ಕಾರ. ಒಂದು ಸಂಸ್ಥೆಯ ಯಶಸ್ಸಿನ ಹಿಂದೆ ಯಾರಿರ್ತಾರೆ? ಖಂಡಿತ ಅದ್ಭುತ ನಾಯಕರು. ಆದ್ರೆ ಅಂತಹ ನಾಯಕರನ್ನ ರೂಪಿಸೋದು ಹೇಗೆ? ಇದು ಸುಲಭದ ಮಾತಲ್ಲ. ಇವತ್ತು ನಾವು ಕೇವಲ ಮಾತುಕತೆ ಮಾಡಲ್ಲ, ಬದಲಾಗಿ ಒಂದು ಸಂಸ್ಥೆಗೆ ಬೇಕಾದಂತಹ ನಾಯಕರನ್ನು ತಯಾರು ಮಾಡಲಿಕ್ಕೆ ಒಂದು ಪಕ್ಕಾ ಫ್ರೇಮ್ವರ್ಕ್, ಒಂದು ನೀಲನಕ್ಷೆಯನ್ನ ನೋಡೋಣ. ಬನ್ನಿ ಈ ಪಯಣವನ್ನ ಶುರು ಮಾಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಇದೆ. ಯಾವುದೇ ಸಂಸ್ಥೆ ತನ್ನ ಭವಿಷ್ಯವನ್ನ ಭದ್ರಪಡಿಸ್ಕೊಳ್ಬೇಕಂದ್ರೆ ಮುಂದಿನ ತಲೆಮಾರಿನ ನಾಯಕರನ್ನು ತಯಾರು ಮಾಡಲೇಬೇಕು. ಆದ್ರೆ ವ್ಯವಸ್ಥಿತವಾಗಿ ಮಾಡೋದು ಹೇಗೆ? ಸುಮ್ಮನೆ ಒಂದೇ ಟ್ರೈನಿಂಗ್ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ, ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ಅದನ್ನೇ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ದೊಡ್ಡ ಗುರಿಯನ್ನ ತಲುಪೋಕೆ ನಾವು 6 ಮುಖ್ಯ ಹಂತಗಳನ್ನ ನೋಡಲಿದ್ದೇವೆ. ಮೊದಲಿಗೆ ಯಶಸ್ಸು ಅಂದ್ರೆ ಏನು ಅಂತ ಒಂದು ನೀಲನಕ್ಷೆ ಹಾಕೊಳ್ಳುವುದರಿಂದ ಹಿಡಿದು ಕೊನೆಗೆ ಅದರ ಪರಿಣಾಮ ಏನು ಅಂತ ನೋಡೋವರೆಗೂ ಪ್ರತಿಯೊಂದು ಹಂತವೂ ತುಂಬಾನೇ ಮುಖ್ಯ. ಇದನ್ನೊಂದು ನಾಯಕತ್ವ ನಿರ್ಮಾಣ ಮಾಡುವ ಮೆಷಿನ್ ಅಂತ ಅನ್ಕೊಂಡ್ರೆ ನಾವೀಗ ಅದನ್ನ ಒಂದೊಂದೇ ಭಾಗ ಜೋಡಿಸ್ತಾ ಹೋಗೋಣ. ಸರಿ, ಬನ್ನಿ ಮೊದಲನೇ ಹಂತ ಶುರು ಮಾಡೋಣ. ಯಾವುದೇ ದೊಡ್ಡ ಕಟ್ಟಡ ಕಟ್ಟೋ ಮುಂಚೆ ಏನ್ಬೇಕು? ಒಂದು ಸ್ಪಷ್ಟವಾದ ಡೀಟೇಲ್ಡ್ ಆದ ನೀಲನಕ್ಷೆ ಅಲ್ವಾ? ಅದೇ ಥರ ಒಂದು ಯಶಸ್ವಿ ನಾಯಕತ್ವ ತರಬೇತಿ ಕಾರ್ಯಕ್ರಮಕ್ಕೂ ಮೊದಲು ಒಂದು ಕ್ಲಿಯರ್ ಆದ ಬ್ಲೂಪ್ರಿಂಟ್ ಬೇಕೇ ಬೇಕು. ಕಟ್ಟಡದ ಅಡಿಪಾಯ ಎಷ್ಟು ಗಟ್ಟಿಯಾಗಿರುತ್ತೋ ಕಟ್ಟಡ ಅಷ್ಟು ಗಟ್ಟಿಯಾಗಿರುತ್ತೆ. ನಮ್ಮ ಈ ಕಾರ್ಯಕ್ರಮದ ಅಡಿಪಾಯ ಅಂದ್ರೆ ಈ 3 ಪ್ರಶ್ನೆಗಳು. ನಾವಿದನ್ನ ಯಾಕೆ ಮಾಡ್ತಿದ್ದೀವಿ? ನಮ್ಮ ಉದ್ದೇಶ ಏನು? ಇದನ್ನ ಎಷ್ಟು ಕಾಲ ಮಾಡ್ತೀವಿ? ಮತ್ತು ಮುಖ್ಯವಾಗಿ ಇದು ಯಾರಿಗಾಗಿ? ಈ ಪ್ರಶ್ನೆಗಳಿಗೆ ನಮಗೆ ಸ್ಪಷ್ಟವಾದ ಉತ್ತರ ಸಿಕ್ಕಿದ್ರೆ ಮಾತ್ರ ನಾವು ಕಟ್ಟುವ ನಾಯಕತ್ವದ ಸೌಧ ಭದ್ರವಾಗಿ ನಿಲ್ಲುತ್ತೆ. ಓಕೆ, ನಮ್ಮ ಬ್ಲೂಪ್ರಿಂಟ್ ಈಗ ರೆಡಿಯಾಗಿದೆ. ಈಗ ಮುಂದಿನ ಹೆಜ್ಜೆ ಆ ನೀಲನಕ್ಷೆಯ ಆಧಾರದ ಮೇಲೆ ನಮ್ಮ ಕಾರ್ಯಕ್ರಮದ ಸ್ಟ್ರಕ್ಚರ್ ಅಂದ್ರೆ ರಚನೆಯನ್ನ ರೂಪಿಸೋದು. ಅಂದ್ರೆ ಈ ಪ್ರೋಗ್ರಾಂ ಹೇಗಿರುತ್ತೆ, ಅದರಲ್ಲಿ ಯಾವ್ಯಾವ ಭಾಗಗಳಿರುತ್ತೆ ಅಂತ ಡಿಸೈನ್ ಮಾಡುವ ಸಮಯ. ಇಲ್ನೋಡೆ, ನಾಯಕತ್ವವನ್ನು ಬೆಳೆಸೋಕೆ ಒಂದೇ ದಾರಿ ಇಲ್ಲ, ಹಲವಾರು ದಾರಿಗಳಿವೆ. ಜನರಲ್ ಲೀಡರ್ಶಿಪ್ ಸ್ಕಿಲ್ಸ್ ಟ್ರೈನಿಂಗ್ನಿಂದ ಹಿಡಿದು ಹೈ ಲೆವೆಲ್ ಎಕ್ಸಿಕ್ಯೂಟಿವ್ ಎಜುಕೇಷನ್ ತನಕ ಬೇರೆ ಬೇರೆ ಆಯ್ಕೆಗಳಿವೆ. ಇವೆಲ್ಲವೂ ನಮ್ಮ ಲೀಡರ್ಶಿಪ್ ಬಿಲ್ಡಿಂಗ್ನ ಒಂದೊಂದು ಕಂಬದ ಹಾಗೆ. ನಮ್ಮ ಸಂಸ್ಥೆಗೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ನೋಡಿ ನಾವಿವುಗಳನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡ್ಕೋಬೇಕು. ಇವೆಲ್ಲ ಆಧುನಿಕ ನಾಯಕರಿಗೆ ಇರಲೇಬೇಕಾದ ಸೂಪರ್ ಪವರ್ಸ್ ಇದ್ದ ಹಾಗೆ. ಸ್ಟ್ರಾಟಜಿಕ್ ಆಗಿ ಯೋಚನೋದ್ರಿಂದ ಹಿಡಿದು ಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಮತ್ತು ಮುಖ್ಯವಾಗಿ ಎಲ್ಲರ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು, ಇವೆಲ್ಲವೂ ಒಬ್ಬ ನಾಯಕನ ಬತ್ತಳಿಕೆಯಲ್ಲಿರಬೇಕಾದ ಅತ್ಯಮೂಲ್ಯ ಅಸ್ತ್ರಗಳು. ಸರಿ, ಈಗ ನಾವು ಈ ಇಡೀ ಕಾರ್ಯಕ್ರಮದ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಅದೇ ಮಾರ್ಗದರ್ಶನ ಮತ್ತು ಕೋಚಿಂಗ್. ಇದು ನಮ್ಮ ಲೀಡರ್ಶಿಪ್ ಮೆಷಿನ್ನ ಇಂಜಿನ್ ಇದ್ದ ಹಾಗೆ. ಇಲ್ಲಿಯೇ ನಿಜವಾದ ಬದಲಾವಣೆ, ನಿಜವಾದ ಬೆಳವಣಿಗೆ ಆಗೋದು. ಕೋಚಿಂಗ್ನಲ್ಲಿ ಮುಖ್ಯವಾಗಿ 2 ಶೈಲಿಗಳಿವೆ. ಒಂದು ಡೈರೆಕ್ಟಿವ್, ಅಂದ್ರೆ ನೇರವಾಗಿ ದಾರಿ ತೋರಿಸೋದು. ಇದು ಯಾವಾಗ ಬೇಕಾಗುತ್ತೆ ಅಂದ್ರೆ ಏನಾದರೂ ಅರ್ಜೆಂಟಾಗಿ ಕಲಿಬೇಕಾದಾಗ. ಇನ್ನೊಂದು ನಾನ್ ಡೈರೆಕ್ಟಿವ್, ಅಂದ್ರೆ ನೇರವಾಗಿ ಉತ್ತರ ಕೊಡದೆ ಪ್ರಶ್ನೆಗಳ ಮೂಲಕ ಅವರೇ ಉತ್ತರ ಕಂಡುಹಿಡಿಯೋ ಹಾಗೆ ಮಾಡೋದು. ಇದು ದೀರ್ಘಕಾಲದ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಒಬ್ಬ ಒಳ್ಳೆ ಕೋಚ್ ಈ 2 ಶೈಲಿಗಳನ್ನ ಸರಿಯಾದ ಸಮಯದಲ್ಲಿ ಸರಿಯಾಗಿ ಬಳಸ್ತಾರೆ. ಮೆಂಟರ್ಶಿಪ್ ಅನ್ನೋದು ಒನ್ ವೇ ಟ್ರಾಫಿಕ್ ಅಲ್ಲ, ಇದೊಂದು ಪಾರ್ಟ್ನರ್ಶಿಪ್. ಮಾರ್ಗದರ್ಶಕ ಅಂದ್ರೆ ಮೆಂಟರ್ ತಮ್ಮ ಅನುಭವ, ಜ್ಞಾನವನ್ನ ಹಂಚಿಕೊಂಡು ಸಪೋರ್ಟ್ ಮಾಡಿದ್ರೆ, ಮಾರ್ಗದರ್ಶನಾರ್ಥಿ ಅಂದ್ರೆ ಮೆಂಟಿ ಕಲಿಯೋದ್ರಲ್ಲಿ ಆಸಕ್ತಿ ತೋರಿಸಿ ಸರಿಯಾದ ಪ್ರಶ್ನೆಗಳನ್ನ ಕೇಳಿ ಈ ಅವಕಾಶವನ್ನ ಬಳಸ್ಕೊಳ್ಬೇಕು. ಇಬ್ರು ಜವಾಬ್ದಾರಿಯಿಂದ ಇದ್ದಾಗ ಮಾತ್ರ ಈ ಸಂಬಂಧ ಯಶಸ್ವಿ ಆಡುತ್ತೆ. ಆಯ್ತು, ಏನೆಲ್ಲ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಅದನ್ನ ತಲುಪಿಸೋದು ಹೇಗೆ? ಕಂಟೆಂಟ್ ಎಷ್ಟು ಮುಖ್ಯವೋ ಅದನ್ನ ಡೆಲಿವರ್ ಮಾಡೋ ವಿಧಾನವೂ ಅಷ್ಟೇ ಮುಖ್ಯ. ಯಾಕಂದ್ರೆ ಏನ್ ಕಲಿತೇವೆ ಅನ್ನೋದ್ರ ಜೊತೆ ಹೇಗೆ ಕಲಿತೇವೆ ಅನ್ನೋದು ಕೂಡ ಕಲಿಕೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಕಲಿಯೋಕೆ ಈಗ ಬೇಕಾದಷ್ಟು ದಾರಿಗಳಿವೆ. ಕ್ಲಾಸ್ ರೂಮ್ನಲ್ಲಿ ಕಲಿಯೋದ್ರಿಂದ ಹಿಡಿದು ಆನ್ಲೈನ್ನಲ್ಲಿ ಕಲಿಯೋದು, ಕೆಲಸ ಮಾಡ್ತಾನೆ ಕಲಿಯೋದು, ಅಷ್ಟೇ ಅಲ್ಲ ಸಿಮ್ಯುಲೇಷನ್ ಅಂದ್ರೆ ಕೃತಕ ಸನ್ನಿವೇಶಗಳ ಮೂಲಕ ಕಲಿಯೋದು ಕೂಡ ಸಾಧ್ಯ. ಸಾಮಾನ್ಯವಾಗಿ ಈ ಎಲ್ಲ ವಿಧಾನಗಳ ಒಂದು ಸ್ಮಾರ್ಟ್ ಮಿಕ್ಸ್ ಅಂದ್ರೆ ಒಂದು ಬ್ಲೆಂಡೆಡ್ ಅಪ್ರೋಚ್ ಅತ್ಯುತ್ತಮ ಫಲಿತಾಂಶ ಕೊಡುತ್ತೆ. ನಾವು ಇಷ್ಟೆಲ್ಲ ಮಾಡಿದ್ವಿ, ಸರಿ. ಆದ್ರೆ ನಾವು ಮಾಡಿದ್ ಸರಿಯಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಇಲ್ಲೇ ಬರೋದು ಡ್ಯಾಶ್ಬೋರ್ಡ್. ನಮ್ಮ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಅಂತ ಅಳೆಯುವ ಸಮಯ ಇದು. ಯಾಕಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ ಅಲ್ವಾ? ಈ ಡೋನಟ್ ಚಾರ್ಟ್ ನೋಡಿ. ಇದ್ರ ಪ್ರಕಾರ 92% ಜನ ಈ ಕಾರ್ಯಕ್ರಮದಿಂದ ತೃಪ್ತರಾಗಿದ್ದಾರೆ. ಇದು ನಿಜಕ್ಕೂ ಒಂದು ಒಳ್ಳೆ ಸುದ್ದಿ. ಆದ್ರೆ ನಮ್ಮ ಗಮನ ಆ ಉಳಿದ 8% ಮೇಲೂ ಇರಬೇಕು. ಅವ್ರಿಗೆ ಯಾಕೆ ಇಷ್ಟ ಆಗಿಲ್ಲ, ಏನು ಸುಧಾರಣೆ ಮಾಡ್ಬೋದು ಅಂತ ನಾವು ಯೋಚಿಸಲೇಬೇಕು. ಇಲ್ಲಿದೆ ನೋಡಿ ನಿಜವಾದ ಬದಲಾವಣೆಯ ಸಾಕ್ಷಿ. ಈ ಬಾರ್ ಚಾರ್ಟ್ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಟ್ರೈನಿಂಗ್ ಶುರುವಾಗೋ ಮುಂಚೆ ಕೌಶಲ್ಯದ ಮಟ್ಟ 55% ಇತ್ತು. ಆದರೆ
ಟ್ರೈನಿಂಗ್ ಮುಗಿದ ಮೇಲೆ ಅದು 85%ಗೆ ಏರಿದೆ. ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ? ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲ ತರಬೇತಿಯಿಂದ ಸಂಸ್ಥೆಗೆ ದೀರ್ಘಕಾಲದಲ್ಲಿ ಆಗುವ ದೊಡ್ಡ ಲಾಭವಾದರೂ ಏನು? ಇದರ ನಿಜವಾದ ಪರಿಣಾಮ ಏನು? ಬನ್ನಿ ನೋಡೋಣ. ಕೊನೆಗೆ ನಾವು ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಒಂದೇ ಒಂದು ಪ್ರಶ್ನೆ ಇದು. ನಮ್ಮ ಈ ತರಬೇತಿ ವ್ಯವಸ್ಥೆ ಕೇವಲ ಮ್ಯಾನೇಜರ್ಗಳನ್ನು ತಯಾರು ಮಾಡ್ತಾ ಇದೆಯಾ, ಅಥವಾ ಸಂಸ್ಥೆಯ ಬೆಳವಣಿಗೆಗೆ, ಹೊಸತನಕ್ಕೆ ದಾರಿ ತೋರಿಸುವ ನಿಜವಾದ ನಾಯಕರನ್ನ ರೂಪಿಸ್ತಾ ಇದೆಯಾ? ಇದುವೇ ನಮ್ಮ ಕಾರ್ಯಕ್ರಮದ ಅಗ್ನಿಪರೀಕ್ಷೆ. ಹಾಗಾದ್ರೆ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗತ್ತೆ? ಅದು ಇಲ್ಲಿದೆ. ಸಂಸ್ಥೆ ಒಳಗೆ ಹೆಚ್ಚಿನ ಜನ ನಾಯಕರಾಗಿ ಬೆಳೆದಾಗ, ಕಂಪನಿಯ ಒಟ್ಟಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಾದಾಗ ಮತ್ತು ಸಂಸ್ಥೆಯ ಕಲ್ಚರಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ಕಂಡಾಗ, ಆಗ ನಮ್ಮ ಲೀಡರ್ಶಿಪ್ ಮಷಿನ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ನಾವು ಖಚಿತವಾಗಿ ಹೇಳ್ಬೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಒಮ್ಮೆ ಯೋಚಿಸಿ. ತಮ್ಮ ಸಂಸ್ಥೆ ನಾಳೆಗೆ ಬೇಕಾದ, ಭವಿಷ್ಯಕ್ಕೆ ಸಿದ್ಧವಾಗಿರುವ ನಾಯಕರನ್ನ ನಿಜವಾಗಿಯೂ ನಿರ್ಮಿಸ್ತಿದೆಯಾ? ಉತ್ತರ ನಿಮ್ಮಲ್ಲೇ ಇದೆ. ಯೋಚಿಸಿ.